ಮೈ ಲಾರ್ಡ್, ಇವತ್ತು ಒಂದು ಪ್ರಮುಖವಾದ ವಿಚಾರವನ್ನು ಹೇಳಬೇಕು ಅಂತ ಬಾಲು ಅವರು ಕಟಕಟೆಗೆ ಬಂದಿದ್ದಾರೆ. ನೀವು ಅದನ್ನು ಕೇಳಬೇಕು ಯುವರ್ ಆನರ್. ಏನ್ರಿ ಬಾಲು ಅವರೇ, ಹೇಳಿ. ಸ್ವಾಮಿ, ಇದರಲ್ಲೆಲ್ಲ ಬರ್ದಿದ್ದೀನಿ, ತಾವು ಸ್ವಲ್ಪ ನೋಡಬೇಕು. ಎಲ್ಲ ಬರ್ಕೊಂಬಂದ್ಬಿಟ್ಟಿದ್ದೀರಾ? ಗುಡ್. ತಗೊಳ್ಳಿ. ಓ ಸರಿ ಸರಿ. ಹೈಕೋರ್ಟಿಂದ ಇವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿಸ್ಕೊಂಡಿದ್ದಾರೆ ರಘು ಅವರೇ. ಇವತ್ತಿಂದ ನೀವು ವಜಾ. ಯಾರ್ರೀ ಅವರು ಸ್ಪೆಷಲ್ ಪಿಪಿ? All folks, good evening. I am Vakil Sir Vittal Rao, very famous in notary and divorcegiri. Come and tell me what's your problem and show me your case file. ವಿಠಲ್ ರಾವ್, ಇದು ಕೋರ್ಟು. ಅಧಿಕ ಪ್ರಸಂಗ ಬಿಟ್ಟು ವಿಷಯಕ್ಕೆ ಬನ್ನಿ. ಕ್ಷಮಿಸಿ ಮಹಾಸ್ವಾಮಿಗಳೇ. ಮಹಾಸ್ವಾಮಿಗಳೇ, IPC ಸೆಕ್ಷನ್ 498 ಅಡಿ ಪ್ರಕಾರ ಅದು ವರದಕ್ಷಿಣೆ ಕೇಸ್ ರೀ. ಅದೇನ್ ಹ್ಯಾಂಡಲ್ ಮಾಡ್ತಿರೋ ಕೇಸ್ನ? ಆ ಕೇಸಲ್ಲಿ ವಾದ ಮಾಡ್ತಾ ಇದೆ. ಯಾರು ಗೊತ್ತಿಲ್ಲ ಅಣ್ಣ. ಇವನ್ ಹಿಸ್ಟ್ರಿಲಿ ಇದೇ ಫಸ್ಟ್ ಟೈಮ್ ದೊಡ್ಡ ಕೇಸ್ ತಗೋತಾರದು. ಇಷ್ಟು ದಿವಸ ಬರೀ ಜೂನಿಯರ್ ಲಾಯರ್ ಆಗಿ ಕೆಲಸ ಮಾಡ್ತಿದ್ದ. ಜೂನಿಯರ್ ಆಗಿದ್ದಾಗಲೇ ಒಂದು ಕ್ವಾಟ್ಲೆ ತಡೆಕಾಗ್ಲಿಲ್ಲ. ಇವಾಗ ಇನ್ನೇನ್ ಮಾಡ್ತಾನ? ಮಹಾಸ್ವಾಮಿಗಳೇ, ಈ ಕೇಸಿಗೆ ಸಂಬಂಧಪಟ್ಟಂತೆ ನಮ್ಮ ಬಾಲೂರವರು ಪ್ರತ್ಯಕ್ಷ ಸಾಕ್ಷ್ಯಾಧಾರಿಗಳಿಗೆ ಪಾಟಿ ಸವಾಲನ್ನ ಕೇಳೋದಕ್ಕೆ ಅನುಮತಿಯನ್ನ ಕೋರ್ತಾ ಇದ್ದಾರೆ. ಲೇ ಬಾಲುವಣಿಗೆ ಉಪ್ಪಿಟ್ಟು ತಂದ್ಕೊಡೋ. ತಗೊಳ್ಳಿ, ನಿಮ್ಗೋಸ್ಕರ ಫ್ರೆಶ್ ಆಗಿ ಉಪ್ಪಿಟ್ಟು ತರಿಸಿದ್ದೀನಿ, ತಿನ್ನಿ. ಆಮೇಲೆ ನಿಮ್ಮ ಕೇಸ್ ಬಗ್ಗೆ ಸ್ಟಡಿ ಮಾಡಿದೆ. ಈ ಕಣ್ಣಾರ ನೋಡಿರೋರು ಸತ್ಯ ನುಡಿತಿರ್ಬೇಕಾದ್ರೆ ನಾವು ಇದನ್ನ ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆಯಲ್ಲ. ತುಂಬಾ ತಲೆನೋ ಆಗ್ಬಿಟ್ಟಿದೆ. ಸರ್, ಅಲ್ಲಿ ಕೊಲೆ ನಡೆದಿದ್ದು ನಿಜ ಸರ್. ನಾನು ಕಣ್ಣಾರೆ ನೋಡಿದೆ. ನಿಜನಾ? ಹೌದು ಸರ್, ನನಗೆ ಕಣ್ ಕಾಣುತ್ತೆ ಸರ್. ಸರ್, ಈ ಎಂಜಲ್ ಉಪ್ಪಿಟ್ಟನ್ನ ಫ್ರೆಶ್ ಉಪ್ಪಿಟ್ಟು ಕೊಡಿ ಅಣ್ಣವ್ರಿಗೆ ಅಂದ್ಬಿಟ್ಟು ನೀವೇ ಇಟ್ಟಲ್ಲ ಸರ್. ನೋಡಿ ಸರ್, ಕಾಣುತ್ತೆ ಸರ್. ಸರ್, ನನಗೊಂದು ಪೇಪರ್ ಪೆನ್ ಕೊಡಿ. ತಗೊಳ್ಳಿ ಸರ್, ಪೆನ್ ಇಲ್ಲೇ ಇದೆ ಸರ್. ಅವತ್ತೇನಾಯ್ತು ಅಂದ್ರೆ, ಸರ್ 4 ಜನನ್ನು ಆಚೆ ಕಳಿಸಿ ಒಬ್ಬೊಬ್ಬರಾಗಿ ಒಳಗೆ ಕರೆಸಿ ವಿಚಾರಿಸಿ ಸರ್. ಎಲ್ಲ ಗೊತ್ತಾಗ್ಬಿಡುತ್ತೆ. ಅವರು ಕಿವಿಗೆ ಹೆಡ್ಫೋನ್ ಹಾಕೊಂಡು ಹಾಡು ಕೇಳ್ಕೊಂಡು ಜೋರಾಗಿ ಆ ಕಡೆಯಿಂದ ಈ ಕಡೆಗೆ ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ರು. ನೀವು ಆಟೋ ನಿಲ್ಸ್ಕೊಂಡು ಇಲ್ಲಿ ನಿಂತಿದ್ರಿ? ಇಲ್ಲ ಸ್ವಾಮಿ, ಇನ್ನೂ ಸ್ವಲ್ಪ ಮುಂದೆ ಇತ್ತು ಆಟೋ. ಓಹೋ, ಮುಂದೆ ಇತ್ತು. ಹಾಗಾದ್ರೆ ಆಟೋ ಇಲ್ಲಿತ್ತು. ಅವತ್ತು ಮೊಬೈಲಲ್ಲಿ ಗೇಮ್ ಆಡ್ಕೊಂಡು ನನ್ನ ಆಟೋದೊಳಗೆ ಕುತ್ಕೊಂಡಿದ್ದೆ. ಅವಾಗ ಎದುರುಗಡೆಯಿಂದ ಆ ವ್ಯಕ್ತಿ ಹಾಡು ಕೇಳ್ಕೊಂಡು ಸ್ಟೈಲಾಗಿ ಬರ್ತಾ ಇದ್ರು. ನಿಮ್ ಎದುರುಗಡೆ ಅಂತಂದ್ರೆ ಈ ಕಡೆಯಿಂದ ಬರ್ತಿದ್ರು ಅಂತ ಅನ್ಕೊಳ್ಳೋಣ. ಬಟ್ ಅಂತ ಪ್ರಾಣ ಹೋಯ್ತು. ಕರೆಕ್ಟ್ ಸಮಯ. ಅಬ್ದುಲ್ಲಾ ಬಾರಯ್ಯ. ತಮ್ಮ ಹೆಸರು? ಅಬ್ದುಲ್ಲಾ ಸಾಬ್. ನಿಮ್ಮ ಅಂಗಡಿ ಇಲ್ಲಿದೆ? ಇಲ್ಲ ಸರ್, ನನ್ನ ಅಂಗಡಿ ವಾಚ್ ಟವರ್ ಹತ್ರ. ಆಯ್ತು, ಸದ್ಯಕ್ಕೆ ಇಲ್ಲಿದೆ ಅಂತ ಅನ್ಕೊಳ್ಳಿ. ನೀವಲ್ಲಿ ಎಲ್ಲಿ ನಿಂತಿದ್ರಿ ಅಥವಾ ಎಲ್ಲಿ ಕೂತಿದ್ರಿ? ಹೌದು ಸಾಬ್, ಅವತ್ತು ನಾನು ಅಂಗಡಿಯಲ್ಲಿ ಕೂತ್ಕೊಂಡು ಪಂಚರ್ ಆಗ್ತಿದ್ದೆ ಸಾಬ್. ಅವರು ನನ್ನ ಎದುರುಗಡೆ ದಿಕ್ಕಿಂದ ಸ್ಟೈಲಾಗಿ ಜಾಗಿಂಗ್ ಮಾಡ್ಕೊಂಡು ಬರ್ತಿದ್ರು. ನಿಮ್ ಎದುರುಗಡೆ ಅಂತಂದ್ರೆ ಈ ಕಡೆಯಿಂದ ಓಡ್ ಬಂದ್ರು ಅಲ್ವಾ? ಹೌದು ಸಾಬ್, ಆ ಕಡೆಯಿಂದ ಕಾರ್ ಸ್ಪೀಡಾಗಿ ಬರ್ತಿತ್ತು ಸಾಬ್. ನಾನು ಕೂತ್ಕೊಂಡೆ, ಅಷ್ಟರಲ್ಲಿ ಗಾಡಿ ಗುದ್ದೆ ಹೋಯ್ತು ಸಾಬ್. ಮರ್ಗೆ ಸಾಬ್. ಅವರು ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ರು. ತಮ್ಮ ಹೆಸರು? ಸರ್, ಅವತ್ತು ಟೊಮಾಟೊ ರೇಟ್ ಕಮ್ಮಿ ಇತ್ತು, ಎಲ್ಲರೂ ಟೊಮಾಟೊ ಹಾಕಿರ್ತಾರೆ ಅನ್ಬಿಟ್ಟು ನಾನು ಕೇಳಿದ್ದು ತಮ್ಮ ಹೆಸರು. ಟೊಮಾಟೊ ಮಾಸ್ವಾಮಿ, ನಮ್ಮ ಭರ್ಜರಿ ವಕೀಲರು ಈ ಚಿತ್ರಣ ಬರೆದ್ಬಿಟ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇವರು ಅಮಾಯಕರು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಚಲಪತಿ ಅವರೇ, ನೀವು ಹೋಗಿ ಕೂತ್ಕೊಳ್ಳಿ. ನೀವು ಮುಂದುವರಿಸ್ರಿ. ಹಿಂದೆಯಿಂದ ಈರುಳ್ಳಿ ಮೂಟೆ ಎತ್ಬಿಟ್ಟು ಗಾಡಿ ಮೇಲೆ ಹಾಕ್ಬಿಟ್ಟು ನಾನು ಮಾಡ್ತಾ ಇದ್ದೆ. ಚಲಪತಿ ಅವರೇ, ನೀವು ಸೀನಿಯರ್ ಅಡ್ವೊಕೇಟ್, ಹೀಗ್ ಮಾಡೋದ್ ತಪ್ಪು ಅಂತ ಗೊತ್ತಿಲ್ವಾ? ಅಲ್ಲ, ಇವರನ್ನ ಆಮೇಲೆ ನಿಮ್ಮನ್ನ ದ್ವಾರಪಾಲಕನ ತರ ಬಾಗಲ ಹತ್ರ ನಿಲ್ಲಿಸ್ಬೇಕಾಗತ್ತೆ. ಕೂತ್ಕೊಳ್ಳಿ. ನೀವ್ ಹೇಳ್ರಿ.
ಸರ್ ಅವರು ಇಯರ್ಫೋನ್ ಹಾಕೊಂಡು ಕಾಲಿಗೆ ಶೂಸ್ ಹಾಕೊಂಡು ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ರು. ರೀ ನಿಲ್ಲಿಸ್ರಿ, ಅವ್ರು ಚಪ್ಪಲಿ ಹಾಕೊಂಡಿದ್ರು ಅಂತ ಆಗ್ಲೇ ಪ್ರೂವ್ ಆಗಿದೆ. ತಪ್ಪಾಯ್ತು ಸ್ವಾಮಿ. ಈ ತರಕಾರಿ ಗಾಡಿ ನಿಂದೆ ತಾನೇ? ಹೌದು ಸರ್, ನಾನು ಅವ್ರು ತರಕಾರಿ ಮಾರ್ತಿದ್ದೆ. ಅವರು ನನ್ನ ಎದುರುಗಡೆ ದಿಕ್ಕಿಂದ ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ರು ಸರ್. ಈ ಕಡೆಯಿಂದ ಕಾರ್ ಬರ್ತಾ ಇತ್ತು. ನಾನು ಕೂತ್ಕೊಂಡೆ, ಅಷ್ಟರಲ್ಲಿ ಗಾಡಿ ಕೂತ್ಕೊಂಡು ಹೊರಟೋಯ್ತು ಸರ್. ಏಯ್, ಯಾರು ಇವರು? ಕನ್ಫ್ಯೂಸ್ ಆಗ್ಬಿಟ್ಟಾರೋಣ. ಇವರೆಲ್ಲರ ಹೇಳಿಕೆ ಪ್ರಕಾರ ಒಂದೇ ಟೈಮಲ್ಲಿ 4 ದಿಕ್ಕಿಂದ ಸದಾಶಿವರಾಯರು ಬಂದ್ರಂತೆ. 4 ಸದಾಶಿವರಾಯರು ಹೇಗೆ ಬಂದರು ಕಣ್ಣಿಲ್ದಿರೋ ನನಗೆ ಗೊತ್ತಿಲ್ಲ. ಆದರೆ ಸತ್ಯ ಕುರುಡಲ್ಲ. ಮುಂದಿನ ಡೇಟ್ ಕೊಡ್ರಿ. ಅಯ್ಯೋ ಬೇಕು ನನ್ನ ಮಕ್ಕಳ. ಶೂ ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮಾರ್ತಾರೇನೋ? ಅಲ್ಲ ಸರ್, ಪಾತ್ರದಲ್ಲಿ ಇನ್ವಾಲ್ವ್ಮೆಂಟು. ನಿಮ್ಮಂತ ಅಡ್ಕಸ್ಬಿ ನನ್ನ ಮಕ್ಳು ಇಟ್ಕೊಂಡ್ರೆ ಒಂದು ಕೇಸು. ಸರ್, ಇಲ್ಲಿ ಟಾಯ್ಲೆಟ್ ಎಲ್ಲಿ ಸರ್? ಅಲ್ಲೇ ಸೀದಾ ಮುಂದೆ ಹೋಗಿ. ಈಗ ಸರ್? ಹಂಗ ಥ್ಯಾಂಕ್ ಯು ಸರ್. ಲೈಟು ಸ್ವಿಚ್ ಆಗ್ದ. ಅವನ್ ಸೌಂಡ್ ಕೇಳಿನೇ ಚಪ್ಲಿ ಯಾವ ಬ್ರ್ಯಾಂಡ್ ಅಂತ ಹೇಳ್ತಾನೆ. ಇನ್ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಾಗಲ್ವಾ ಸರ್? ಕುರುಡನ್ಗೆ ಲೈಟ್ ಯಾಕೆ? ಹೌದಲ್ವಾ? ಸರ್, ಎಕ್ಸಾಸ್ಟ್ ಇದೆ ಅಂತ ಸ್ವಿಚ್ ಹಾಕ್ತೆ, ಎಕ್ಸಾಸ್ಟ್ ವರ್ಕ್ ಆಗ್ತಿಲ್ಲ ಸರ್. ಒಂದೇ ವಾಸನೆ. ಥ್ಯಾಂಕ್ ಯು ಸರ್. ಟಾಯ್ಲೆಟ್ಗೆ ಸೀದಾ ಹೋಗಿ ಅಂತ ಅವನು ಹೇಳ್ದ. ಆದ್ರೆ ಇದು ಜೆಂಟ್ಸ್ ಟಾಯ್ಲೆಟ್ ಅಂತ ಅವನಿಗೆ ಹೆಂಗ್ ಗೊತ್ತಾಯ್ತು? ಹೌದಲ್ವಾ ಸರ್? ಇಲ್ಲಿ ನಡೆದಿದ್ದಾದ್ರೂ ಏನು? ಸಮಥಿಂಗ್ ಈಸ್ ಮೀನು.